ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ನಾವು ಊರಿಗೆ ಹೋಗೋದಿದ್ದರಿಂದ ಮನೇಲಿ 1 ಲೀಟ್ರ್ ಆಗೋಷ್ಟು ಹಾಲು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಇನ್ನು ಹಾಲನ್ನ ಹಾಗೆ ಇಟ್ಟರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಇದರಿಂದ ಮಲೈ ಕುಲ್ಫಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಬೆಳಿಗ್ಗೆನೇ ಫಸ್ಟು ಕುಲ್ಫಿ ಮಾಡಿಟ್ಬಿಟ್ರೆ ಬೇರೆ ಕೆಲಸಗಳನ್ನ ಮಾಡೋಷ್ಟರಲ್ಲಿ ಇದು ಸೆಟ್ ಆಗಿರುತ್ತೆ ಅಂತ ಕುಲ್ಫಿನ ಮಾಡ್ಕೊಳ್ತಾ ಇದ್ದೀನಿ. ಕುಲ್ಫಿ ಮಾಡೋದಕ್ಕೆ 1 ಲೀಟ್ರ್ ಆಗೋಷ್ಟು ಹಾಲನ್ನು ದಪ್ಪ ತಳ ಪಾತ್ರೆಗೆ ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಆ ಹಾಲಲ್ಲೇ 1/4 ಕಪ್ ಆಗೋಷ್ಟು ಹಾಲನ್ನು ಸಪ್ರೇಟಾಗಿ ತಗೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ, 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನ ಸೇರಿಸ್ಕೊಂಡು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಲೈ ಕುಲ್ಫಿ ಅಂದ ತಕ್ಷಣ ತುಂಬ ಜಾಸ್ತಿ ಕೆನೆ ಬರುವಂತಹ ಹಾಲನ್ನು ಬಳಸ್ಕೋಬೇಕಂತೆಲ್ಲ ಹೇಳ್ತಾರೆ. ನಾನಿಲ್ಲಿ ಆ ರೀತಿಯಾಗಿ ಫುಲ್ ಫ್ಯಾಟ್ ಮಿಲ್ಕನ್ನೆಲ್ಲ ಏನೂ ಬಳಸಿಲ್ಲ. ಫ್ಯಾಮಿಲಿ ಪ್ಯಾಕೆಟ್ ಹಾಲು ಬರುತ್ತಲ್ಲ ಅದನ್ನೇ 1 ಲೀಟ್ರ್ ಆಗೋಷ್ಟು ತೊಗೊಂಡಿದ್ದೀನಿ. ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನಾವಿಲ್ಲಿ ದಪ್ಪ ಹಾಲು ಅಂದರೆ ಗಟ್ಟಿ ಹಾಲನ್ನು ಬಳಸಿರೋದ್ರಿಂದ ಹಾಲೆಲ್ಲ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ಕೈ ಆಡಿಸ್ಕೊಳ್ತಾ ಬರಬೇಕು. ಆಗ ಹಾಲು ತಳ ಹಿಡಿಯೋದಿಲ್ಲ, ಜೊತೆಗೆ ಸೀದೋಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ಕೈ ಆಡಿಸ್ಕೊಳ್ತಾ ಹಾಲನ್ನು ಕುದಿ ಬರೆಸಿ 1 ಲೀಟರ್ ಆಗೋಷ್ಟು ಹಾಲು ಅರ್ಧ ಲೀಟರ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಸ್ವಲ್ಪ ಪೇಷನ್ಸಿಂದ ಹಾಲನ್ನು ಗಟ್ಟಿ ಮಾಡ್ಕೊಳ್ತಾ ಬರಬೇಕು. ಈ ಹಾಲು ನಮಗೆ ಪೂರ್ತಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಬಣ್ಣನೂ ಸಹ ಬದಲಾಗುತ್ತೆ. ಅಂದರೆ ಸುಮಾರಾಗಿ ಇದಾಗೋದಕ್ಕೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಬೇಕು. ಅಲ್ಲಿವರೆಗೂ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಬರಬೇಕು. ಅಷ್ಟರಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಹಾಲಿಗೆ 1 ಚಿಟಿಕೆ ಆಗೋಷ್ಟು ಕೇಸರಿ ದಾಳನ ನೆನೆಸಿಟ್ಕೊಂಡಿದ್ದೆ. ಅಂದರೆ ಬಿಸಿ ಹಾಲಿಗೆ ಕೇಸರಿ ದಾಳ ಹಾಕಿದ್ರೆ ಬಣ್ಣನೂ ಚೆನ್ನಾಗಿ ಬಿಡುತ್ತೆ, ಜೊತೆಗೆ ಆ ಹಾಲಲ್ಲಿ ಆ ಕೇಸರಿ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಕುಲ್ಫಿನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಟೈಮಲ್ಲೇ ನಾನು ನೆನೆಸಿಟ್ಟಿದ್ದಂತಹ ಕೇಸರಿ ದಾಳನ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಬಂದು ಆಪ್ಷನಲ್ಲು. ಕೇಸರಿ ದಳ ಇದ್ದರೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಲರ್ ಬೇಕಂದರೆ ಯೆಲ್ಲೋ ಫುಡ್ ಕಲರ್ನ ಹಾಕ್ಬೋದು, ಅಥವಾ ಹಾಗೇನೂ ಸಹ ಮಾಡ್ಕೋಬೋದು. ನೋಡಿ, ಇದನ್ನು ಸುಮಾರಾಗಿ ಈಗ ಒಂದು 20 ನಿಮಿಷ ಆಗ್ತಾ ಬಂದಿದೆ. ಮೇಲೆಲ್ಲ ಹಾಲಿನ ಕೆನೆ ಚೆನ್ನಾಗಿ ಕಟ್ಕೊಂಡಿದೆ. ಈ ಹಾಲಿನ ಕೆನೆ ಏನು ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಲಲ್ಲೇ ಸೇರಿಸ್ಕೋಬೇಕು. ಕೆನೆ ಸಪ್ರೇಟಾಗಿ ಬಿಟ್ಬಿಟ್ರೆ ತಿನ್ನೋದಕ್ಕೆ ಕುಲ್ಫಿ ಅಷ್ಟು ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ಕೆನೆನ ಹಾಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಆದಮೇಲೆ ಹಾಲು ಈ ರೀತಿಯಾಗಿ ಆಗಿರುತ್ತೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾನ ಹಾಕ್ಕೊಂಡಿದ್ದೀನಿ. ಮತ್ತು ಹಾಲು ಕಾರ್ನ್ಫ್ಲೋರ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಹಾಲಿನ ಪುಡಿಯೆಲ್ಲ, ಆ ಮಿಶ್ರಣನೂ ಸೇರಿಸ್ಕೊಂಡು ಇದನ್ನು ಜಸ್ಟ್ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಹಾಲಿನ ಮಿಶ್ರಣ ತುಂಬ ಬೇಗ ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ. ಈ ಒಂದು ಟೆಕ್ಸ್ಚರ್ ಇದ್ದರೆ ನಮಗೆ ಕುಲ್ಫಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಇದು ಸ್ಟವ್ನ ಆಫ್ ಮಾಡಿಕೊಂಡು 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ನಮಗಿನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಮಾಡ್ಕೋಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ. ಈ ಹದ ಇರಬೇಕು. ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಕುಲ್ಫಿಗಳನ್ನ ಫ್ರಿಜ್ಜಲ್ಲಿ ಇಟ್ಟಾಗ ಗಟ್ಟಿಯಾಗಲ್ಲ, ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ, ಡಿಮೋಲ್ಡ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಒಂದು ಟೆಕ್ಸ್ಚರಲ್ಲಿ ರೆಡಿ ಮಾಡಿಕೊಂಡು ನಾನಿಲ್ಲಿ ಮೊದಲು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಬಾಕ್ಸಲ್ಲಿ ಕುಲ್ಫಿ ಹಾಕಿಟ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ತಿಂತಾಯಿದ್ವಿ ನೋಡಿ. ಒಂದು ಕುಲ್ಫಿಲಿ 4 ಪೀಸ್ ಕಟ್ ಮಾಡಿಕೊಡ್ತಿದ್ರಲ್ಲ, ಆ ಥರ ಮಾಡ್ಕೊಳ್ಳೋಣ ಅಂತ ಒಂದು ಟಿಫನ್ ಬಾಕ್ಸ್ಗೆ ಹಾಕಿ ಅದ್ರ ಮೇಲ್ಗಡೆ ಈ ರೀತಿ ಒಂದು ಫ್ಯಾಲ್ ಪೇಪರ್ನ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಮನೇಲಿರುವಂತಹ ಕುಲ್ಫಿ ಮೌಲ್ಡ್ಗಳಿಗೆ ಪೂರ್ತಿಯಾಗಿ ಒಂದು ಕ್ರೀಮನ್ನು ಸೇರಿಸ್ಕೋಬೇಕು. ಒಂದು ವೇಳೆ ಈ ರೀತಿ ಕುಲ್ಫಿ ಮೌಲ್ಡ್ ಇಲ್ಲ ಅಂತ ಅಂದರೆ ಪೇಪರ್ ಗ್ಲಾಸಲ್ಲಿ ಹಾಕ್ಬೋದು, ಅಥವಾ ಸ್ಟೀಲ್ ಗ್ಲಾಸ್ಗೂ ಹಾಕ್ಕೋಬೋದು. ಇದ್ರೆ ಈ ರೀತಿಯಾಗಿ ಕುಲ್ಫಿ ಮೌಲ್ಡ್ಗೆ ಸೇರಿಸ್ಕೋಬೋದು. ನಾನಿಲ್ಲಿ ಕುಲ್ಫಿ ಮೌಲ್ಡ್ಗೆಲ್ಲ ಹಾಕ್ಕೊಂಡು ಫ್ಯೂಲ್ ಪೇಪರಿಂದ ಗಾಳಿ ಆಡದೇ ಇರೋ ರೀತಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಚಾಕುಯಿಂದ ಈ ರೀತಿ ಸ್ವಲ್ಪ ಹೋಲ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ಸ್ ಬರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕುಲ್ಫಿ ಮೌಲ್ಡ್ಗೆಲ್ಲ ಸೇರಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಮಡಕೆದು ಬೌಲ್ ಬರುತ್ತಲ್ಲ ಅದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಮಟ್ಕ ಕುಲ್ಫಿ ಆಗುತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಕೇಸರಿ ದಳನ ಹಾಕಿ ಇದನ್ನು ಪೂರ್ತಿಯಾಗಿ ಗಾಳಿ ಆಡದೇ ಇರೋ ರೀತಿ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇದನ್ನು ಏನಿಲ್ಲ ಅಂದರೂ ಒಂದು 7ರಿಂದ 8 ಗಂಟೆಗಳ ಕಾಲನಾದರೂ ಇಡಬೇಕು. ನಾನು ಈ ಕುಲ್ಫಿನ ಮಾಡಿಟ್ಟಾಗ ಸುಮಾರಾಗಿ ಒಂದು 8:30 ಇದು ರಾತ್ರಿವರೆಗೂ ಸೆಟ್ ಆಗೋದಕ್ಕೆ ಹಾಗೆ ಬಿಟ್ಟು ಈಗ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೀನಿ.
ಮನೇಲಿ ಯಾವುದೇ ರೀತಿಯಾದ ತರಕಾರಿಗಳಿರಲಿಲ್ಲ. ಯಾವ ತರಕಾರಿಗಳಿತ್ತು ಅದರಿಂದ ಏನು ತಿಂಡಿ ಅಡುಗೆಗಳನ್ನ ಮಾಡ್ಬೋದು ಅದನ್ನೇ ಮಾಡ್ಕೊಳ್ತಾ ಇದ್ದೆ. ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಹಸಿ ಬಟಾಣಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ಮೊದಲು ಶಾವಿಗೆನ ಬೇಯಿಸ್ಕೊಂಡು ನಂತರ ನಾವು ಒಗ್ಗರಣೆಗೆ ಸೇರಿಸಿದ್ರೆ ಶಾವಿಗೆ ಉಪ್ಪಿಟ್ಟು ಉದುರುದ್ರಾಗಿ ಬರುತ್ತೆ. ಡೈರೆಕ್ಟಾಗಿ ಈಗ ರವೆ ಎಲ್ಲ ಹಾಕಿ ಮಾಡ್ತೀವಲ್ಲ ಉಪ್ಪಿಟ್ಟನ್ನ, ಆ ರೀತಿಯಾಗಿ ಶಾವಿಗೆ ಹಾಕೋದಕ್ಕೆ ಹೋದರೆ ಆ ಶಾವಿಗೆ ಎಲ್ಲ ಸ್ವಲ್ಪ ಅಂಟು ರೀತಿಯಾಗಿ ಆಗಿಬಿಡುತ್ತೆ, ಮುದ್ದೆ ರೀತಿಯಾಗಿ ಆಗಿಬಿಡುತ್ತೆ ಶಾವಿಗೆ ಉಪ್ಪಿಟ್ಟು. ಅದಕ್ಕೋಸ್ಕರ ಮೊದಲು ಶಾವಿಗೆನ ಬೇಯಿಸ್ಕೋಬೇಕು. ಬಾಣಲೆಗೆ ಸ್ವಲ್ಪ ನೀರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಶಾವಿಗೆನ ಹಾಕಿ ಇದನ್ನು ಒಂದು ಅರ್ಧ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಫಸ್ಟೇ ಬೇಯಿಸ್ಕೊಂಡ್ಬಿಟ್ರೆ ನಾವು ಒಗ್ಗರಣೆಗೆಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿದಾಗ ಇನ್ನೂ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 150 to 75% ಆಗುವಷ್ಟು ಶಾವಿಗೆನ ಬೇಯಿಸ್ಕೊಂಡು ಈ ರೀತಿಯಾಗಿ ಒಂದು ಸ್ಟ್ರೈನರ್ಗೆ ಹಾಕಿ ನೀರು ಮತ್ತು ಶಾವಿಗೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆ ಬಿಸಿ ನೀರನ್ನು ಚೆಲ್ಬಿಟ್ಟು ಇದಕ್ಕೆ ಇವಾಗ ತಣ್ಣೀರನ್ನು ಹಾಕಿ ಶಾವಿಗೆ ಎಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣೀರು ಹಾಕೋದ್ರಿಂದ ಶಾವಿಗೆ ಬಿಡಿಯಾಗುತ್ತೆ, ಆಗ ನಮಗೆ ಶಾವಿಗೆನೂ ಸಹ ಉದುರುದ್ರಾಗುತ್ತೆ. ಅದಕ್ಕೋಸ್ಕರ ತಣ್ಣೀರನ್ನು ಹಾಕಿ ಆ ಶಾವಿಗೆಯಲ್ಲಿರುವಂತಹ ಬಿಸಿನೆಲ್ಲ ತೆಗೆದು ನೀರನ್ನು ಸೋರೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾರ್ಮಲಾಗಿ ನಾವು ಉಪ್ಪಿಟ್ಟಿಗೆಲ್ಲ ಹೇಗೆ ಒಗ್ಗರಣೆ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿ ಮತ್ತು ಹಸಿ ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಸೇರಿಸಿ ತರಕಾರಿಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಆಲ್ರೆಡಿ ಶಾವಿಗೆಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ತಿದ್ದೀನಿ. ಅಂದರೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೀನಿ. 5 ನಿಮಿಷದ ಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ನೀರಿನ ಪ್ರಮಾಣವೂ ಕಡಿಮೆ ಆಗಿರುತ್ತೆ. ಇದಕ್ಕೆ ಇವಾಗ ನಾವು ತಣ್ಣೀರು ಹಾಕಿಟ್ಟಿದ್ದಂತಹ ಶಾವಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ, ತೆಂಗಿನಕಾಯಿ ತುರಿ ಎಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಮಾತ್ರ ಸೇರಿಸಿದ್ದೀನಿ. ಮನೇಲಿ ನಿಂಬೆಹಣ್ಣು ಇರಲಿಲ್ಲ, ಹಾಗಾಗಿ ನಿಂಬೆಹಣ್ಣೇನು ಹಾಕಿಲ್ಲ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 10 ನಿಮಿಷ ಬಿಟ್ಬಿಡಬೇಕು. ಆ ಶಾವಿಗೆ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಹಾಗೆ ಅದರಲ್ಲಿರುವಂತಹ ಆ ಉಪ್ಪು, ಖಾರ ಅಂಶ ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ತಿನ್ನೋದಕ್ಕೆ ಶಾವಿಗೆ ಉಪ್ಪಿಟ್ಟು ರುಚಿಯಾಗಿ ಉದುರುದ್ರಾಗಿ ರೆಡಿ ಆಗುತ್ತೆ. ನಾನು ಮೊದಲೆಲ್ಲ ಶಾವಿಗೆ ಉಪ್ಪಿಟ್ಟನ್ನ ಮಾಡಬೇಕಾದ್ರೆ ಈಗ ರವೆ ಉಪ್ಪಿಟ್ಟಿಗೆಲ್ಲ ಹೇಗೆ ನೀರು ಕುದಿ ಬಂದಮೇಲೆ ರವೆ ಹಾಕ್ತೀವಿ ಅದೇ ರೀತಿಯೇ ನಾನು ಶಾವಿಗೆನ ಹಾಕ್ತಾಯಿದ್ದೆ. ಬಟ್ ಅಷ್ಟಾಗಿ ಉದುರುದ್ರಾಗಿ ಚೆನ್ನಾಗಿ ಬರ್ತಾ ಇರಲಿಲ್ಲ. ಈಗ ಈ ರೀತಿಯಾಗಿ ಕಲ್ತ್ಕೊಂಡು ಇದೇ ರೀತಿಯೇ ಯಾವಾಗಲೂ ಮಾಡ್ತೀನಿ. ಚೆನ್ನಾಗಿರುತ್ತೆ, ಉದುರುದ್ರಾಗೂ ಬರುತ್ತೆ, ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ. ಇವತ್ತು ತುಂಬಾ ಕೆಲಸ ಇದ್ದಿದ್ದರಿಂದ ಸ್ವಲ್ಪನೂ ಸಹ ಟೈಮ್ ವೇಸ್ಟ್ ಮಾಡದೆ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ. ತಿಂಡಿನೆಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಹೊರಗಡೆ ಇರೋವಂತಹ ಗಿಡಗಳನ್ನೆಲ್ಲ ಪಕ್ಕದ ಮನೆ ಆಂಟಿ ಇರ್ತಾರೆ ಅವ್ರಿಗೆ ಕೊಡ್ತಾಯಿದ್ವಿ. ಯಾಕೆಂದರೆ ನಾವು ಊರಿಗೆ ಹೋಗ್ಬಿಟ್ರೆ ಬರೋದು 1-1.5 ತಿಂಗಳಾಗ್ಬಿಡುತ್ತೆ. ಇನ್ನು ಅಷ್ಟರಲ್ಲಿ ಗಿಡಕ್ಕೆ ನೀರು ಹಾಕೋರೆಲ್ಲ ಯಾರೂ ಇರಲ್ಲ ಅಂತ ಅವ್ರಿಗೆ ಪಾಟ್ಗಳನ್ನ ಕೊಟ್ಬಿಟ್ರೆ ಅವರೇ ಗಿಡಕ್ಕೆ ಪ್ರತಿನಿತ್ಯ ನೀರನ್ನು ಹಾಕಿ ನಾವು ಬಂದಮೇಲೆ ಪಾಟ್ನ ವಾಪಸ್ ಕೊಡ್ತಾರೆ. ಅದಕ್ಕೋಸ್ಕರ ಆ ಗಿಡಗಳನ್ನೆಲ್ಲ ಪಕ್ಕದ ಬಿಲ್ಡಿಂಗಿಗೆ ಶಿಫ್ಟ್ ಮಾಡ್ತಾಯಿದ್ವಿ. ಗಿಡನೆಲ್ಲ ಕೊಟ್ಟಮೇಲೆ ಆ ಗಿಡಗಳಿಟ್ಟಿದ್ದ ಜಾಗ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋದಿತ್ತು. ಟೆರೆಸ್ಗೆ ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಈಗ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ರೆ ಸಂಜೆಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕ್ ಮಾಡಬೇಕಾದ್ರೆ ಸ್ವಲ್ಪ ಬಟ್ಟೆಗಳನ್ನ ತಗೊಳ್ಳೋಣ ಸಾಕು, ಇನ್ನು ಜಾಸ್ತಿ ಆಗಿಬಿಟ್ರೆ ಲಗೇಜ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಪ್ಯಾಕ್ ಮಾಡ್ತಾ ಅದು ಹೆಂಗೆ 3-4 ಬ್ಯಾಗ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡಿದ್ದೀನಿ, 1-2 ಬ್ಯಾಗ್ ಆದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಅಲ್ಲಿ ಜಾಗನೇ ಸಾಕಾಗ್ತಾ ಇರಲಿಲ್ಲ ಪ್ಯಾಕ್ ಮಾಡೋದಕ್ಕೆ. ಅದಕ್ಕೋಸ್ಕರ ಸೂಟ್ ಕೇಸ್ಗೆ ಇಟ್ಕೊಂಡ್ರೆ ಸ್ವಲ್ಪ ಒಂದು ಬ್ಯಾಗ್ ಕಡಿಮೆ ಆಗುತ್ತೆ ಅಂತ ಮೀಡಿಯಮ್ ಸೈಜಲ್ಲಿರುವಂತಹ ಸೂಟ್ ಕೇಸ್ಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಸೈಡು ಹೊಸ ಬಟ್ಟೆಗಳು ನಂದನ್ನು ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ನನ್ನ ಹಸ್ಬೆಂಡ್ದು ಮಕ್ಕಳದು ಬಟ್ಟೆಗಳನ್ನ ಇಟ್ಕೊಳ್ತೀನಿ. ನಾವಿಲ್ಲಿಂದ 3 ಬ್ಯಾಗನ್ನು ತೊಗೊಂಡೋದ್ರೆ ಅಲ್ಲಿಂದ ಬರಬೇಕಾದ್ರೆ ಎಕ್ಸ್ಟ್ರಾ 1 ಅಥವಾ 2 ಬ್ಯಾಗ್ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ನಾನಿಲ್ಲಿ ಬಟ್ಟೆಗಳನ್ನ ಶಾಪಿಂಗ್ ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ.
ಏನೇ ತೊಗೊಳೋದಿದ್ರೂ ಸಹ ನಾನು ಮೈಸೂರಿಗೆ ಹೋಗಿನೇ ತೊಗೊಳ್ಳೋದು. ಅಲ್ಲಿ ಹೋದಾಗ ಒಂದಷ್ಟು ಸೀರೆಗಳು ಬಟ್ಟೆಗಳನ್ನ ತೊಗೊಂಡಾಗ ಅಲ್ಲಿ ಎಕ್ಸ್ಟ್ರಾ 1 ಬ್ಯಾಗ್ ಅಂತೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿಕೊಂಡು ನಮ್ಗೆ ಅವಶ್ಯಕತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಬಟ್ಟೆಗಳನ್ನ ತೊಗೊಂಡೋಗ್ತೀನಿ ಯಾವಾಗ್ಲೂ. ಸ್ವಲ್ಪ ಗ್ರ್ಯಾಂಡಾಗಿರೋ ಬಟ್ಟೆಗಳನ್ನ ಸೂಟ್ ಕೇಸ್ಗೆ ಹಾಕಿಟ್ರೆ ಮೈಸೂರಿಗೆ ಹೋದ್ಮೇಲೂ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದಾಗ ಮಾತ್ರ ಓಪನ್ ಮಾಡಿ ತೆಗಿಬೋದು ಅಂತ ಸೂಟ್ ಕೇಸ್ಗೆ ಹಾಕಿಟ್ಕೊಳ್ತೀನಿ. ಒಂದು ವೇಳೆ ಏನಾದರೂ ರೆಗ್ಯುಲರ್ ಬಟ್ಟೆಗಳನ್ನೂ ಸಹ ಇದಕ್ಕೆ ಹಾಕಿಟ್ಬಿಟ್ರೆ ಪದೇ ಪದೇ ಡೈಲಿ ಇದನ್ನು ಓಪನ್ ಮಾಡೋದು ತೆಗೆಯೋದು ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಗ್ರ್ಯಾಂಡಾಗಿರೋ ಬಟ್ಟೆಗಳನ್ನ ಮಾತ್ರ ಸೂಟ್ ಕೇಸ್ಗೆ ಹಾಕಿ ಪ್ಯಾಕ್ ಮಾಡಿಕೊಂಡು ಈಗ ರೆಗ್ಯುಲರಾಗಿ ಬಳಸುವಂತಹ ಬಟ್ಟೆಗಳು ಅಥವಾ ಮನೆ ಹತ್ರ ಎಲ್ಲರೂ ಸಿಂಪಲ್ಲಾಗಿ ಅಕ್ಕಪಕ್ಕದಲ್ಲಿ ಯಾರು ಕರೆದ್ರೆ ಹೋಗೋದಕ್ಕೆ ಹಾಕೊಳ್ಳುವಂತಹ ಬಟ್ಟೆಗಳನ್ನ ಈ ರೀತಿ ಒಂದು ಕಿಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಒಂದು 10 ನಿಮಿಷ ಅಷ್ಟೇ ಪ್ಯಾಕ್ ಮಾಡೋದು ಎಷ್ಟೊತ್ತಾಗುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಆ ಬಟ್ಟೆಗಳನ್ನ ಹುಡುಕಿ ಮಕ್ಕಳಿಗೆ ಈ ಬಟ್ಟೆ ಆಗುತ್ತಾ, ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ ಅದನ್ನೆಲ್ಲ ನೋಡಿಕೊಂಡು ಪ್ಯಾಕ್ ಮಾಡೋಷ್ಟರಲ್ಲಿ, ಜೊತೆಗೆ ವೀಡಿಯೋನೂ ಸಹ ಶೂಟ್ ಮಾಡ್ಕೊಳ್ಳೋಷ್ಟರಲ್ಲಿ 1 ರಿಂದ 1.5 ಅವರ್ ಬೇಕಾಗುತ್ತೆ. ಫೈನಲಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಾಯಿತು. ಈಗ ನನಗೆ ಮೇಕಪ್ ಅಕ್ಸೆಸರೀಸ್ ಹಾಗೆ ಜುವೆಲ್ರಿ ಎಲ್ಲ ಬೇಕಿತ್ತು, ಅದನ್ನು ಸಹ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಲ್ಲೋದ್ರೆ ಸ್ವಲ್ಪ ಜಾಸ್ತಿ ಫಂಕ್ಷನ್ಸ್ಗಳು ಹಾಗೆ ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಟ್ರೆಡಿಷ್ನಲ್ ಆಗಿರುವಂತಹ ಜುವೆಲ್ರಿಗಳನ್ನೇ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗ ಜಾಸ್ತಿ ಡ್ರೆಸ್ಗಳನ್ನ ಅಥವಾ ಈ ರೀತಿ ಜುವೆಲ್ರಿಗಳನ್ನ ತೊಗೊಂಡೋಗಿರಲ್ಲ, ಆಗಲೇ ಹೆಚ್ಚಾಗಿ ಎಲ್ಲರೂ ಫಂಕ್ಷನ್ಸ್ಗಳಿಗೆ ಅಥವಾ ಎಲ್ಲಾದರೂ ನಾವು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಈ ಸಲ ಹೊರಗಡೆ ಹೋಗ್ತೀವೋ ಇಲ್ವೋ ಅಥವಾ ಫಂಕ್ಷನ್ಗೆ ಹೋಗ್ತೀವೋ ಇಲ್ವೋ ಎಷ್ಟು ಬೇಕೋ ಅಷ್ಟು ಜುವೆಲ್ರಿಗಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗೋಣ ಅಂತ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಗೋಲ್ಡು ಮತ್ತು ಸಿಲ್ವರ್ ಜುವೆಲ್ರೀಸ್ ಎಲ್ಲ ಇದೆ. ಬಟ್ ನನಗೆ ಅದನ್ನು ಹಾಕ್ಕೊಂಡು ಓಡಾಡಬೇಕಂತ ಅಷ್ಟಾಗಿ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಹೆಚ್ಚಾಗಿ ಅನ್ನೋದಕ್ಕಿಂತ ವರ್ಷದಲ್ಲಿ 2 ದಿನ ಅಥವಾ 1 ದಿನ ಅಷ್ಟೇ ನಾನು ಗೋಲ್ಡ್ ಹಾಕೋದು. ಇನ್ನು ಮಿಕ್ಕಿ ದಿನ ಎಲ್ಲ ಇರುತ್ತೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ಗಳು, ನೆಕ್ಲೆಸ್ಗಳು, ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಈಗ ಒಂದು ಬಾಕ್ಸ್ಗೆ ಬೇಕಾಗಿರುವಂತಹ ಇಯರಿಂಗ್ಸ್ಗಳನ್ನ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಆಗಿಬಿಟ್ರೆ ಸಿಕ್ಕಲ್ಲ ಅಂತ ಇಯರಿಂಗ್ಸ್ ಮಾತ್ರ ಒಂದು ಸಪ್ರೇಟ್ ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಬಳೆಗಳು ಯಾವ್ದು ಬೇಕೋ ಅದನ್ನೆಲ್ಲ ನೋಡಿ ಅದನ್ನು ಸಹ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ. ಗಾಜಿನ ಬಳೆಗಳನ್ನ ನಾನು ತುಂಬ ಜಾಸ್ತಿ ಕ್ಯಾರಿ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತ ಅಂದರೆ ಒಡೆದೋಗ್ಬಿಡುತ್ತೆ. ಜೊತೆಗೆ ನಮ್ಮ ಅಮ್ಮನ ಬಳೆನೂ ಸಹ ನಾನು ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ಗಾಜಿನ ಬಳೆಗಳನ್ನ ತೊಗೊಂಡೋಗಲ್ಲ. ಇನ್ನು ಸೈಡ್ಸ್ ಬ್ಯಾಂಗಲ್ಸ್ಗಳನ್ನ ತೊಗೊಂಡು ನಾನಿಲ್ಲಿ ಒಂದು ಮೆರೂನ್ ಕಲರ್ ಸ್ಯಾರಿನ ತೆಗೆದಿಟ್ಕೊಂಡಿದ್ದೀನಿ. ಅಲ್ಲೆಲ್ಲರೂ ಹೊರಗಡೆ ಹೋದರೆ ಹಾಕೋಬೇಕಂತ ಅದಕ್ಕೆ ಸೆಟ್ ಆಗುವಂತಹ ಒಂದು ಮೆರೂನ್ ಜುವೆಲ್ರಿನ ಇಟ್ಕೊಂಡು ಈ ರೀತಿ ಟ್ರೆಡಿಷ್ನಲ್ ಆಗಿರುವಂತಹ ಒಂದು ರಿಂಗನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗ ಈ ರೀತಿ ಜುವೆಲ್ರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಜಾಸ್ತಿ ಬಟ್ಟೆಗಳು ಜುವೆಲ್ರಿನೆಲ್ಲ ತೊಗೊಂಡೋಗ್ತೀನಿ, ಅವಾಗೆಲ್ಲೂ ನಾವು ಹೊರಗಡೆನೇ ಹೋಗಲ್ಲ. ಇನ್ ಕೇಸ್ ಏನಾದರೂ ಹೋದ್ರೂ ಅಷ್ಟು ಟೈಮೇ ಇರಲ್ಲ ರೆಡಿ ಆಗೋದಕ್ಕೆ. ಆದರೂ ಇರಲಿ ಅಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅಡುಗೆ ಮನೇಲಿ ಉಳಿದಿರೋಂತಹ ದಿನಸಿಗಳನ್ನೆಲ್ಲ ಒಂದು ಕವರ್ಗೆ ಹಾಕಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾವು ಬರೋದು ಏನಿಲ್ಲ 1 ತಿಂಗಳಾದರೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ಹುಳ ಎಲ್ಲ ಬಂದು ಹಾಳಾಗುತ್ತೆ ಅಂತ ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ಇನ್ನು ಒಂದು ಕೊರಿಯರ್ ಬರೋದಿತ್ತು, ಬರಲಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಸಂಜೆ ಅಷ್ಟರಲ್ಲಿ ಕೊರಿಯರ್ ಬಂತು. ನಾನು ಪರ್ಪಲಿಂದ 1-2 ಪ್ರಾಡಕ್ಟನ್ನ ಆರ್ಡರ್ ಮಾಡಿದ್ದೆ. ಇದು ಬಂದು ಮ್ಯಾಟ್ ಲಿಪ್ಸ್ಟಿಕ್ ಹಾಗೆ ಕಾರ್ಮೆಸಿಯವರ ಅಂಡರ್ ಆರ್ಮ್ ರೋಲ್ ಅನ್ನೋದು. ಸೊ ಇದರದ್ದು ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ. ಬಟ್ ನನಗೆ ಕಾರ್ಮೆಸಿಯವರ ಎಲ್ಲ ಪ್ರಾಡಕ್ಟು ಇಷ್ಟ ಆಗುತ್ತೆ. ಜೊತೆಗೆ ಅದರಲ್ಲಿ ಬರುವಂತಹ ಫ್ರಾಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಾರ್ಮೆಸಿಯವರ ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೆ. ಸೊ ಇನ್ನು ಇದೆಲ್ಲ ಮುಗಿಸ್ಕೊಂಡು ಸಂಜೆ ಕೆಲಸಗಳನ್ನೆಲ್ಲ ಮಾಡಿ ಒಂದು ಸ್ವಲ್ಪ ಟೀನ ಕುಡಿದು ಮಕ್ಕಳಿಗೆ ಹಾಲನ್ನೆಲ್ಲ ಕೊಡೋಷ್ಟರಲ್ಲಿ ಸಂಜೆ 8 ಗಂಟೆ ಆಗಿತ್ತು. ಕೆಲಸಗಳನ್ನೆಲ್ಲ ಮುಗಿಸೋಷ್ಟರಲ್ಲಿ ಸಾಕಾಗಿತ್ತು. ಇನ್ನು ಐಸ್ ಕ್ರೀಮ್ ಸೆಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ ಅಂತ ತೆಗೆದೆ. ಬಟ್ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಸೆಟ್ ಆಗೋಗಿತ್ತು. ಇದನ್ನು ಡಿಮೋಲ್ಡ್ ಮಾಡೋದು ತುಂಬಾ ಸಿಂಪಲ್. ಈ ರೀತಿ ಒಂದು ಬೌಲ್ಗೆ ನೀರಿಟ್ಕೊಂಡು ಮೌಲ್ಡನ್ನ 1-2 ಸಲ ನೀರಲ್ಲಿ ಡಿಪ್ ಮಾಡಿ ತೆಗೆದ್ರೆ ಆಯಿತು. ಈಸಿಯಾಗಿ ನಮಗೆ ಡಿಮೋಲ್ಡ್ ಆಗಿಬಿಡುತ್ತೆ. ಮೇಲ್ಗಡೆ ಸ್ವಲ್ಪ ಬಾದಾಮಿ, ಕೇಸರಿ, ಪಿಸ್ತಾನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಮಕ್ಳಿಗೂ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಅಂತ. ಅಂಗಡಿಯಿಂದ 40 ರೂಪಾಯಿ 50 ರೂಪಾಯಿ ಕೊಟ್ಟು ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಿರುವಂತಹ ಮಲೈ ಕುಲ್ಫಿ ಎಲ್ಲ ತಿನ್ನೋ ಬದಲು ಈ ರೀತಿ ಮನೇಲಿ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸಾಕು, ಟೇಸ್ಟಿಯಾಗಿರುವಂತಹ ಕುಲ್ಫಿನ ಮಾಡ್ಕೋಬೋದು. ಮಟ್ಕಾ ಕುಲ್ಫಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಮಟ್ಕೆಗೆ ಹಾಕಿದ್ಕೇನೋ ಏನೋ ಗೊತ್ತಿಲ್ಲ, ನನಗೆ ಅದರ ಟೇಸ್ಟು ಮತ್ತು ಟೆಕ್ಸ್ಚರ್ ತುಂಬಾ ಇಷ್ಟ ಆಗಿತ್ತು. ಕುಲ್ಫಿ ರೆಡಿ ಆಗ್ತಿದ್ದಾಗೇ ಮಕ್ಕಳಿಬ್ರಿಗೂ ಕುಲ್ಫಿನ ಕೊಟ್ಟೆ. ನಮ್ಮನೇಲಿ ಯಾವುದೇ ಐಸ್ ಕ್ರೀಮ್ಸ್ ಆಗಲಿ ಅಥವಾ ಫ್ರಿಜ್ಜಲ್ಲಿಡುವಂತಹ ಯಾವುದೇ ತಿಂಡಿಗಳನ್ನ ಮಾಡಿದ್ರು ಅದು ಸೆಟ್ ಆಗೋ ತನಕ ಇಬ್ಬರು ಫ್ರಿಜ್ ಮುಂದೆನೇ ಹೋಗಿ ನಿಂತಿರ್ತಾರೆ. ಫ್ರಿಜ್ಜನ್ನು ತೆಗೆಯೋದು ನೋಡೋದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ವಿಡಿಯೋ ಎಲ್ಲ ಆಗ್ತಿದ್ದಾಗೇ ಫಸ್ಟ್ ಅವರಿಬ್ಬರಿಗೆ ಕುಲ್ಫಿನ ಕೊಟ್ಟು ನಾವು ಸಹ ತಿಂದ್ವಿ. ಇದಿಷ್ಟು ನನ್ನ ಇವತ್ತಿನ ಡೇ ಆಗಿತ್ತು. ನೀವು ಯಾವ ರೀತಿಯಾಗಿ ಅಮ್ಮನ ಮನೆಗೆ ಹೋಗಬೇಕಾದ್ರೆ ತಯಾರಿ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು.